ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಅರ್ನಿಂಗ್ ಮೆಂಬರ್ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಒಂದು ಮಹತ್ವದ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ. ಅದು ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ನಾವು ಜೀವನದಲ್ಲಿ ಹಣ ಸಂಪಾದಿಸಬಹುದು, ಮನೆ ಕಟ್ಟುತ್ತೇವೆ, ಮಕ್ಕಳ ಭವಿಷ್ಯಕ್ಕಾಗಿ ಕನಸು ಕಾಣುತ್ತೇವೆ. ಆದರೆ ಯಾವುದಾದರೂ ಅನಾಹುತ ಸಂಭವಿಸಿದರೆ ಕುಟುಂಬದ ಆರ್ಥಿಕ ಸ್ಥಿತಿ ಏನಾಗಬಹುದು ಎಂದು ಯೋಚಿಸಿದ್ದೀರಾ? ಅಂತಹ ಸಂದರ್ಭದಲ್ಲಿ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ನೀಡುವ ಸುರಕ್ಷಾ ಕವಚವೇ ಈ ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸ್ ಎಂದರೇನು, ಇದು ಹೇಗೆ ಕೆಲಸ ಮಾಡುತ್ತದೆ, ಯಾರಿಗೆ ಅಗತ್ಯ, ಎಷ್ಟು ಕವರೇಜ್ ತೆಗೆದುಕೊಳ್ಳಬೇಕು ಮತ್ತು ಕಡಿಮೆ ಪ್ರೀಮಿಯಂನಲ್ಲಿ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ಭದ್ರತೆ ಹೇಗೆ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಟರ್ಮ್ ಇನ್ಶೂರೆನ್ಸ್ ಎಂದರೇನು? ಟರ್ಮ್ ಇನ್ಶೂರೆನ್ಸ್ ಎಂದರೆ ಇದು ಒಂದು ಜೀವ ವಿಮೆ, ಒಂದು ಸರಳ ಮತ್ತು ಕಡಿಮೆ ಪ್ರೀಮಿಯಂ ಇರುವ ಯೋಜನೆ ಆಗಿದೆ. ನೀವು ಒಂದು ನಿರ್ದಿಷ್ಟ ಅವಧಿಗೆ ಈ ವಿಮೆಯನ್ನು ತೆಗೆದುಕೊಳ್ಬೇಕು. ಅಂದ್ರೆ 10 ವರ್ಷ, 20 ವರ್ಷ, 30 ವರ್ಷ ವಿಮೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಅವಧಿಯಲ್ಲಿ ಏನಾದರೂ ಆ ವಿಮೆ ತೆಗೆದುಕೊಂಡಂತ ವ್ಯಕ್ತಿಗೆ ಅನಾಹುತ ಸಂಭವಿಸಿದರೆ ಅವರ ಕುಟುಂಬಕ್ಕೆ ತೆಗೆದುಕೊಂಡಂತ ವಿಮೆ ಹಣ ದೊರೆಯುತ್ತದೆ. ಹಾಗಾದರೆ ಈ ಟರ್ಮ್ ಇನ್ಶೂರೆನ್ಸ್ ಯಾಕೆ ಬೇಕು? ಮೊದಲನೇದಾಗಿ ಕುಟುಂಬದ ಆರ್ಥಿಕ ಭದ್ರತೆ. ನಿಮ್ಮ ಆದಾಯದ ಮೇಲೆ ಕುಟುಂಬ ಅವಲಂಬಿತವಾಗಿದ್ದರೆ ಅಂತ ವ್ಯಕ್ತಿಗಳು ಮೊದಲು ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು. ಎರಡನೇದಾಗಿ ಹೋಮ್ ಲೋನ್, ಪರ್ಸನಲ್ ಲೋನ್ ಈ ತರದ ಯಾವುದೇ ಸಾಲಗಳನ್ನ ಹೊಂದಿರತಂತ ವ್ಯಕ್ತಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಅವರ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ನೀಡಲು ಈ ಟರ್ಮ್ ಇನ್ಶೂರೆನ್ಸ್ ಗಳನ್ನ ತೆಗೆದುಕೊಳ್ಳಬೇಕು. ಇನ್ನು ಮೂರನೇದಾಗಿ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳು ಬೇರೆ ವಿಮೆಗಳಿಗೆ ಹೋಲಿಸಿದರೆ ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಇರುತ್ತದೆ ಮತ್ತು ಕವರೇಜ್ ಮೊತ್ತ ಜಾಸ್ತಿ ಇರುತ್ತದೆ. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ಇನ್ನು ನಿಮ್ಮ ಕುಟುಂಬದ ಫ್ಯೂಚರ್ ನಲ್ಲಿ ಆರ್ಥಿಕ ಪ್ರೊಟೆಕ್ಷನ್ ನೀಡುತ್ತದೆ. ಟರ್ಮ್ ಇನ್ಶೂರೆನ್ಸ್ ನ ವೈಶಿಷ್ಟ್ಯಗಳು: ಮೊದಲನೇದಾಗಿ ಕಡಿಮೆ ಪ್ರೀಮಿಯಂ. ಅಂತ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಪ್ರೀಮಿಯಂ ಹಣ ಬಹಳ ಕಡಿಮೆ ಇರುತ್ತದೆ. ಅದೇ ರೀತಿ ಹೈ ಕವರೇಜ್. ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನಮ್ಮ ಕವರೇಜ್ ಮೊತ್ತ ಜಾಸ್ತಿ ಇರುತ್ತದೆ. ಅದೇ ರೀತಿ ಮೂರನೇದಾಗಿ ಟ್ಯಾಕ್ಸ್ ಬೆನಿಫಿಟ್. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬೆನಿಫಿಟ್ ಇದೆ. ATC ಮತ್ತು 10/10D ಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಎಕ್ಸೆಂಪ್ಷನ್ ಕೂಡ ಪಡೆಯಬಹುದು. ಅದೇ ರೀತಿ ಫ್ಲೆಕ್ಸಿಬಲ್ ಟರ್ಮ್ಸ್, ನಮಗೆ ಬೇಕಾದಂತಹ ಟರ್ಮ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ 10 ವರ್ಷ, 20 ವರ್ಷ ಈ ತರ ನಮಗೆ ಬೇಕಾದಂತಹ ಟರ್ಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕೆಲವೊಂದು ವಿಧಗಳಿದಾವೆ, ಅವನ್ನ ನೋಡಿದ್ರೆ ಮೊದಲನೇದಾಗಿ ಪ್ಯೂರ್ ಟರ್ಮ್ ಪ್ಲಾನ್. ಈ ಪ್ಲಾನ್ ನಲ್ಲಿ ನಾವು ತೆಗೆದುಕೊಂಡ ಅವಧಿಯಲ್ಲಿ ಆ ವ್ಯಕ್ತಿ ಮರಣ ಹೊಂದಿದರೆ ಅವರಿಗೆ ಅವರು ತೆಗೆದುಕೊಂಡಂತ ವಿಮೆಯ ಮೊತ್ತ ದೊರೆಯುತ್ತದೆ. ಈ ಪ್ಲಾನ್ ನಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತದೆ. ಅದೇ ರೀತಿ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್. ಈ ಪ್ಲಾನ್ ನಲ್ಲಿ ನೀವು ವಿಮೆ ತೆಗೆದುಕೊಂಡ ಅವಧಿಯಲ್ಲಿ ನಿಮಗೆ ಯಾವುದೇ ಅನಾಹುತ ಸಂಭವಿಸಿದಲ್ಲಿ ಪಾಲಿಸಿ ಅವಧಿ ಮುಗಿದ ನಂತರ ನೀವು ಕಟ್ಟಿದ ಪ್ರೀಮಿಯಂ ಹಣ ನಿಮಗೆ ರಿಟರ್ನ್ ಸಿಗುತ್ತದೆ. ಅದೇ ರೀತಿ ಇನ್ಕ್ರೀಸಿಂಗ್ ಟರ್ಮ್ ಪ್ಲಾನ್. ಈ ಪ್ಲಾನ್ ನಲ್ಲಿ ಪ್ರತಿ ವರ್ಷ ನೀವು ತೆಗೆದುಕೊಂಡ ಕವರೇಜ್ ಜಾಸ್ತಿ ಆಗುತ್ತದೆ. ಅದೇ ರೀತಿ ಡಿಕ್ರೀಸಿಂಗ್ ಟರ್ಮ್ ಪ್ಲಾನ್. ಈ ತರಹದ ಪ್ಲಾನ್ ನಲ್ಲಿ ವರ್ಷ ಕಳೆದಂತೆ ನೀವು ತೆಗೆದುಕೊಂಡಂತಹ ಕವರೇಜ್ ಮೊತ್ತ ಕಡಿಮೆ ಆಗುತ್ತದೆ. ಇಂತಹ ಪ್ಲಾನ್ ಗಳ ಲೋನ್ ಪ್ರೊಟೆಕ್ಷನ್ ಗೆ ತೆಗೆದುಕೊಳ್ಳುವುದು ಉಪಯುಕ್ತವಾಗಿದೆ. ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ರೈಡರ್ ಎನ್ನುವ ಪದ ತುಂಬಾ ಬಳಕೆ ಆಗುತ್ತದೆ. ರೈಡರ್ ಎಂದರೆ ಸಿಂಪಲ್ ಹೆಚ್ಚುವರಿ ರಕ್ಷಣೆ ತೆಗೆದುಕೊಳ್ಳೋದು ಎಂದರ್ಥ. ಪ್ರಮುಖ ರೈಡರ್ಸ್ ನೋಡೋದಂತಂದ್ರೆ ಕ್ರಿಟಿಕಲ್ ಇಲ್ನೆಸ್ ರೈಡರ್. ಈ ರೈಡರ್ ನ ಯಾಡ್ ಮಾಡಿದರೆ ನಿಮಗೆ ಯಾವುದಾದರೂ ಕ್ರಿಟಿಕಲ್ ಇಲ್ನೆಸ್ ಬಂದ್ರೆ ನಿಮಗೆ ವಿಮೆ ಹಣ ದೊರೆಯುತ್ತದೆ. ಅದೇ ರೀತಿ ಆಕ್ಸಿಡೆಂಟಲ್ ಡೆತ್ ರೈಡರ್. ಈ ರೈಡರ್ ನ ಯಾಡ್ ಮಾಡಿದ್ರೆ ನೀವು ವಿಮೆ ಹೊಂದಿರತಕ್ಕಂತ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದರೆ ಅವರಿಗೆ ಹೆಚ್ಚಿನ ಪರಿಹಾರ ಸಿಗುತ್ತದೆ. ಅದೇ ರೀತಿ ಡಿಸೇಬಿಲಿಟಿ ರೈಡರ್. ಈ ರೈಡರ್ ಯಾಡ್ ಮಾಡಿದರೆ ವಿಮೆ ಹೊಂದಿರತಕ್ಕಂತ ವ್ಯಕ್ತಿಗೆ ಏನಾದರೂ ಅಂಗವೈಕಲ್ಯ ಉಂಟಾದರೂ ಕೂಡ ವಿಮೆ ಹಣ ದೊರೆಯುತ್ತದೆ. ಅದೇ ರೀತಿ ವೇವರ್ ಆಫ್ ಪ್ರೀಮಿಯಂ ಅನ್ನೋ ಹೆಚ್ಚುವರಿ ರಕ್ಷಣೆ ಕೂಡ ತೆಗೆದುಕೊಳ್ಳಬಹುದು. ಇನ್ನು ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಎಷ್ಟು ಕವರೇಜ್ ತೆಗೆದುಕೊಳ್ಳಬೇಕಂತ ನೋಡಿದ್ರೆ ಸಾಮಾನ್ಯವಾಗಿ ನಾವು ವಾರ್ಷಿಕ ಆದಾಯದ 10 ರಿಂದ 15 ಪಟ್ಟು ಕವರೇಜ್ ಅನ್ನ ತೆಗೆದುಕೊಳ್ಬೇಕು. ಉದಾಹರಣೆಗೆ ನಮ್ಮ ವಾರ್ಷಿಕ ಆದಾಯ ಒಂದು 5 ಲಕ್ಷ ರೂಪಾಯಿ ಇದೆ ಅಂತಂದ್ರೆ ನಾವು ಕನಿಷ್ಠ 50 ಲಕ್ಷದಿಂದ 75 ಲಕ್ಷದವರೆಗೆ ಆದ್ರೂ ನಾವು ಕವರೇಜ್ ಅನ್ನ ತೆಗೆದುಕೊಳ್ಳಬೇಕು. ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವ ಮುನ್ನ ನಾವು ಕೆಲವೊಂದು ವಿಷಯಗಳನ್ನ ಗಮನಿಸಬೇಕಾಗುತ್ತೆ. ಅವು ಯಾವ ಅಂತಂದ್ರೆ ಫಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ನಾವು ಪಾಲಿಸಿ ತೆಗೆದುಕೊಳ್ಳುವ ಮುನ್ನ ನಾವು ಯಾವ ಕಂಪನಿ ಪಾಲಿಸಿ ತೆಗೆದುಕೊಳ್ತೇವೆ ಅದರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಏನಿದೆ ಅದೇ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿ ಯಾವ ಕಂಪನಿಯಲ್ಲಿ ನಮಗೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೆಚ್ಚಿಗೆ ಇರುತ್ತದೆ ಆ ಕಂಪನಿಯಲ್ಲಿ ನಾವು ಈ ಪಾಲಿಸಿಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಪ್ರೀಮಿಯಂ ಕಂಪೇರ್ ಮಾಡಬೇಕು. ನಾವು ಪಾಲಿಸಿ ತೆಗೆದುಕೊಳ್ಳುವ ಮುನ್ನ ನಾವು ಕಟ್ಟುವ ಪ್ರೀಮಿಯಂಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಯಾವ ತರ ಸೌಲಭ್ಯ ನಮಗೆ ಕೊಡ್ತಾ ಇದ್ದಾರೆ, ಇಲ್ಲಿ ಹೆಚ್ಚಿನ ಸೌಲಭ್ಯ ನಮಗೆ ದೊರೆಯುತ್ತದೆ ಆ ಪಾಲಿಸಿಯನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ
ಪಾಲಿಸಿ ತೆಗೆದುಕೊಳ್ಳುವ ಮುನ್ನ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ನ ಪೂರ್ತಿಯಾಗಿ ಓದಿ ತಿಳಿದುಕೊಳ್ಳಬೇಕು. ಅದೇ ರೀತಿ ಪಾಲಿಸಿ ತೆಗೆದುಕೊಳ್ಳೋಕ್ಕಿಂತ ಮೊದಲು ನಮ್ಮ ಆರೋಗ್ಯ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸರಿಯಾಗಿ ನೀಡಬೇಕು. ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತೆಗೆದುಕೊಳ್ಳುವಾಗ ಕೆಲವೊಂದು ಸಾಮಾನ್ಯವಾದ ತಪ್ಪುಗಳನ್ನ ಮಾಡ್ತಾರೆ. ಅವುಗಳು ಯಾವಂತ ನೋಡಿದ್ರೆ, ಮೊದಲನೇದಾಗಿ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಹ್ಯಾಬಿಟ್ ಗಳ ಬಗ್ಗೆ ಹೈಡ್ ಮಾಡುವುದು. ಮುಂದೆ ಏನಾದರೂ ಈ ಸ್ಮೋಕಿಂಗ್ ಮತ್ತು ಡ್ರಿಂಕಿಗೆ ಸಂಬಂಧಪಟ್ಟ ಅವಘಡಗಳಿಗೆ ಸಂಬಂಧಿಸಿದ್ರೆ ಕ್ಲೇಮ್ ರಿಜೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ. ಅದೇ ರೀತಿ ಹೆಲ್ತ್ ಇಶ್ಯೂ ಇದ್ರೆ ಪಾಲಿಸಿ ತೆಗೆದುಕೊಳ್ಳುವ ಮುನ್ನ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಆಗ ಸ್ವಲ್ಪ ಪ್ರೀಮಿಯಂ ಹಣ ಹೆಚ್ಚಿಗೆ ಬರಬಹುದು, ಆದರೆ ಭವಿಷ್ಯದಲ್ಲಿ ನಮ್ಮ ಕ್ಲೇಮ್ಗೆ ಯಾವುದೇ ರೀತಿ ರಿಜೆಕ್ಟ್ ಕೂಡ ಆಗೋದಿಲ್ಲ. ಅದೇ ರೀತಿ ಕಡಿಮೆ ಕವರೇಜ್ ತಗೋದು ಕೂಡ ಒಂದು ದೊಡ್ಡ ತಪ್ಪು. ಅದೇ ರೀತಿ ನಾಮಿನಿ ಅಪ್ಡೇಟ್ ಮಾಡುವುದರಲ್ಲಿ ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ವಾರಸುದಾರರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು. ಈ ಎಲ್ಲ ಮಾಹಿತಿ ನೀವು ಸರಿಯಾಗಿ ನೀಡಬೇಕು. ಇದಿದ್ದರೆ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗಬಹುದು. ಮತ್ತು ನೀವು ಕಡಿಮೆ ವಯಸ್ಸಿನಲ್ಲಿ ವಿಮೆ ಹಣ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ನಿಮಗೆ ಹೆಲ್ತ್ ಇಶ್ಯೂ ಇರುವುದಿಲ್ಲ, ಆಗ ನಿಮಗೆ ಪ್ರೀಮಿಯಂ ಕೂಡ ಕಡಿಮೆ ಹಣದಲ್ಲಿ ಸಿಗುತ್ತದೆ ಮತ್ತು ದೀರ್ಘಕಾಲದವರೆಗೆ ರಕ್ಷಣೆ ಕೂಡ ದೊರೆಯುತ್ತದೆ. ಇನ್ನು ಕೊನೆಯದಾಗಿ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಆರ್ಥಿಕ ಸುರಕ್ಷತಾ ಕವಚ. ಕಡಿಮೆ ಪ್ರೀಮಿಯಂನಲ್ಲಿ ದೊಡ್ಡ ಮೊತ್ತದ ರಕ್ಷಣೆ ದೊರೆಯುತ್ತದೆ. ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಗೂ ಇದು ಅವಶ್ಯಕತೆ. ಇನ್ವೆಸ್ಟ್ಗಿಂತ ಮೊದಲು ನಾವು ಪ್ರೊಟೆಕ್ಷನ್ ತೆಗೆದುಕೊಳ್ಳೋದು ಮುಖ್ಯ. ಅಂದರೆ ನಾವು ಬೇರೆ ಕಡೆ ಹೂಡಿಕೆ ಮಾಡುವ ಮೊದಲು ಮುಖ್ಯವಾಗಿ ಈ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಂತ ಮುಖ್ಯವಾದಂತಹ ಪ್ರೊಟೆಕ್ಷನ್ಗಳನ್ನ ತೆಗೆದುಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.